ಹರಿ ಓಂ! ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಸೊ, ಇವತ್ತು ಥಂಬ್‌ನೇಲ್ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ನಿಮ್ಗೆ. ಇವತ್ತು ಕ್ಲೀನಿಂಗ್ ಡೇ. ಸ್ಯಾಟರ್‌ಡೇ, ಸಂಡೇ ಕ್ಲೀನಿಂಗ್ ಡೇ ಇರುತ್ತೆ ನನಗೆ. ಆಹ್, ಸೊ, ಸಂಡೇ ಯಾವಾಗಲೂ ನಾನು ಯೂಶುವಲಿ ಕ್ಲೀನ್ ಮಾಡ್ತಾ ಇದ್ದೆ. ಬಟ್ ಸ್ಯಾಟರ್‌ಡೇ ಸ್ಟಾರ್ಟ್ ಮಾಡ್ಕೊಂಡೆ. ಯಾಕಂದ್ರೆ ಸಂಡೇ ಸ್ವಲ್ಪ ಬೇರೆ ವರ್ಕ್ ಇರುತ್ತೆ. ಅದಕ್ಕೋಸ್ಕರ ಸ್ಯಾಟರ್‌ಡೇನೇ ಮಾಡೋಣ ಅನ್ಕೊಂಡೆ. ನನ್ನ ತಂಗಿ ಬೇರೆ ಬರ್ತೀನಿ ಅಂದ್ಲು. ಸೊ, ಬೆಳಗ್ಗೆ ಬೇಗ ಎದ್ದು ಸ್ಯಾಟರ್‌ಡೇ ಅಲ್ವಾ ಬೆಳಗ್ಗೆ ಎಲ್ಲ ಬೇಗ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವ್ರಿಗೆ ಟಿಫನ್ ಮಾಡ್ಕೊಟ್ಟೆ. ಹಾಗೆ ಅಪ್ಪಾಜಿಗೆ ಮುದ್ದೆ ಸಾಂಬಾರ್ ಮಾಡಿದ್ದೆ. ಸೊಪ್ಪು ಸಾರು, ಮುದ್ದೆ ಮಾಡ್ಕೊಟ್ಟೆ. ಅವ್ರಿಗೆ ಮುದ್ದೆ ಬೇಕು ಅದಕ್ಕೋಸ್ಕರ ಬೆಳಗ್ಗೆನೆ ಮುದ್ದೆ ಮಾಡಿದ್ದೆ. ಸೊ, 11:30 ಆಯ್ತು ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳೋಕೆ. ಪೂಜೆ ಗೀಜೆ ಎಲ್ಲ ಮುಗಿಸ್ಬಿಟ್ಟು ಟಿಫನ್ನು, ಊಟ ಎಲ್ಲ ಆದ್ಮೇಲೆ ಅಡುಗೆ ಎಲ್ಲ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಟು, ಊಟಕ್ಕೆ ಮಾಡಿಟ್ಟು, ಟಿಫನ್ ಎಲ್ಲ ತಿಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ. ಸೊ, ನನ್ನ ತಂಗಿ ಬೇರೆ ಬಂದಿದ್ಲು. ಇಬ್ರು ಕೂಡ ಸೇರ್ಬಿಟ್ಟು ಕ್ಲೀನ್ ಮಾಡ್ಕೊಂಡೆ. ಎವ್ರಿ ಸಂಡೇ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಅವಳು ಕೂಡ ಅಷ್ಟೇ. ಸೊ, ಅವಳು ನಮ್ಮನೆಗೆ ಅಪ್ಪಾಜಿ ಬಂದಿದ್ರಲ್ಲ ಅದಕ್ಕೋಸ್ಕರ ಅವಳು ಬಂದಿದ್ಲು. ಸೊ, ನನಗೆ ಹಾಗೆ ಕ್ಲೀನಿಂಗ್ ಹೆಲ್ಪ್ ಮಾಡಿದ್ಲು. ಎವ್ರಿ ಸಂಡೇ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಸಂಡೇ ಕ್ಲೀನ್ ಮಾಡ್ಕೊಂಡ್ರೆ ಸೊ, ಈಸಿ ಆಗುತ್ತೆ. ಸೊ, ಎವ್ರಿ ವೀಕ್ ಕ್ಲೀನ್ ಮಾಡಿದ್ರು ಕೂಡ ಗಲೀಜ್ ಇದ್ದೇ ಇರುತ್ತೆ. ಸೊ, ಕ್ಲೀನಿಂಗ್ ಮಾಡಿದ್ರೆ ಮಂಡೇ ನಮ್ದು ವಾರ ಅಲ್ವಾ? ಸೊ, ವೀರಭದ್ರ ಸ್ವಾಮಿ ದೇವ್ರದು ನಾವು. ಅದಕ್ಕೋಸ್ಕರ ನಾನು ಸಂಡೇ ಕ್ಲೀನ್ ಮಾಡ್ಕೊಳ್ತೀನಿ. ಮಂಡೇ ವಾರಕ್ಕೋಸ್ಕರ. ವೀಕ್ಲಿ ಒನ್ಸ್ ಕ್ಲೀನ್ ಮಾಡಿದ್ರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನು. ಇಲ್ಲಾಂದ್ರೆ ತುಂಬಾ ಗಲೀಜಿರುತ್ತೆ. ಸೊ, ಮೇಲೆ ಆದ್ರೂನು ಅಟ್‌ಲೀಸ್ಟ್ ಕ್ಲೀನ್ ಮಾಡ್ಕೊಳ್ತೀನಿ ಸಂಡೇ. ಎವ್ರಿ ಸಂಡೇ ವೀಕ್ಲಿ ಕ್ಲೀನ್ ಮಾಡೋದ್ರಿಂದ ಏನಂತಂದ್ರೆ ನಿಮ್ಗೆ ಹೆವಿ ಆಗೋದಿಲ್ಲ. ಸೊ, ಈಸಿಯಾಗಿ ಬೇಗ ಆಗುತ್ತೆ ಕ್ಲೀನಿಂಗು ಕೂಡ. ಅದೇ ನೀವು ತಿಂಗಳಿಗೆ ಒಂದ್ಸರಿ ಅಥವಾ 3 ಮಂತ್ಸು, 4 ಮಂತ್ಸ್ ಒಂದ್ಸರಿ ಮಾಡ್ಕೊಂಡ್ರೆ 2, 3 ಡೇಸ್ ಹಿಡಿಯುತ್ತೆ ಕ್ಲೀನ್ ಮಾಡೋದು. ಚಿಕ್ಕ ಮನೆ ಆದ್ರೂ ಕೂಡ ಬೆಂಗಳೂರಲ್ಲೇ ಇರೋದು ನಾವು. ಬಾಡಿಗೆ ಮನೆ ಆದ್ರೂ ಚಿಕ್ಕ ಮನೆ ಆದ್ರೂನು ಕೂಡ ಕ್ಲೀನಿಂಗ್ ಜಾಸ್ತಿನೇ ಇರುತ್ತೆ. ಸೊ, ಕಿಚನ್ನೇ ಸ್ವಲ್ಪ ತುಂಬಾ ಟೈಮ್ ತಗೊಳುತ್ತೆ. ನಾನು ಕಿಚನ್ ಎಲ್ಲ ಧೂಳು ಹೊಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಬಾಕ್ಸ್ ಎಲ್ಲ ಒರೆಸ್ಕೊಟ್ಳು ನನ್ನ ತಂಗಿ. ಹಾಗೆ ಪಾತ್ರೆ ಎಲ್ಲ ತೊಳ್ಕೊಂಡು ಹಾಲ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಎಲ್ಲ ವಿಂಡೋಸು, ಡೋರು, ಟಿವಿ, ಫ್ರೇಮ್ಸು ಸೊ, ಎಲ್ಲ ವಾಶ್ ಮಾಡ್ಕೊಂಡ್ವಿ. ಆಮೇಲೆ ನನ್ನ ಮಗಳು ರೂಮ್ ಕ್ಲೀನ್ ಮಾಡ್ತಾ ಇದ್ದೆ ಅಷ್ಟ್ರಲ್ಲೇ ನನ್ನ ಮಗಳು ಬಂದ್ಬಿಟ್ಲು. ಅವಳನ್ನ ಡೇ ಕೇರಿಗೆ ಕಳಿಸ್ತೀನಿ ನಾನು. ಬೆಳಿಗ್ಗೆ 9ಇಂದ 12:30 ವರೆಗೂ ಹೋಗ್ತಾಳೆ. ಅಪ್ಪಾಜಿನೇ ಹೋಗಿ ಕರ್ಕೊ ಬಂದ್ರು ಅವಳನ್ನ. ಸೊ, ಬಂದು ಫುಲ್ಲು ಹ್ಯಾಪಿಯಾಗಿತ್ತು ಅವಳಿಗೆ ವಾಪಸ್ ಬಂದಿದ್ಕೆ. ಎಲ್ರು ಮನೆಗಿದ್ವಲ್ಲ, ತಂಗಿ ಬಂದಿದ್ಲು ಅಂತ. ನನ್ನ ತಂಗಿ ಮಗಳು, ಅವಳ ತಂಗಿ. ಸೊ, ಅವಳ ತಂಗಿ ಬಂದಿದ್ಲು ಅಂತೇಳಿ ಖುಷಿಯಾಗಿತ್ತು ಅವಳಿಗೆ. ಸೊ, ಹ್ಯಾಪಿಯಲ್ಲಿ ಜಂಪ್ ಮಾಡ್ತಾ ಇದ್ಲು ಜಂಪಿಂಗು. ಸೊ, ರೂಮೆಲ್ಲ ಕ್ಲೀನ್ ಮಾಡ್ಕೊ ಬಂದೆ. ಅವ್ರನ್ನೆಲ್ಲ ಹಾಲಿಗೆ ಕಳಿಸ್ದೆ. ನಾನು ಕ್ಲೀನ್ ಮಾಡ್ದಾಗೆ ನನ್ನ ತಂಗಿ ಎಲ್ಲ ನೆಲ ಒರೆಸ್ಕೊಳ್ತಾ ಬಂದ್ಲು. ಸೊ, ಎವ್ರಿ ಡೇ ನಾನು ಎಲ್ಲ ಕ್ಲೀನ್ ಮಾಡೋದಕ್ಕೆ, ನೆಲ ಒರೆಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ನನ್ನ ಮಗಳು, ನನ್ನ ಮನೆಯವರು ಇಬ್ರು ಮಲಗಿರ್ತಾರೆ. ನಾನು ಬೇಗ ಎದ್ದು ಕ್ಲೀನ್ ಮಾಡ್ಕೊಳ್ಳೋದಲ್ವಾ. ಸೊ, ಸಂದಿ ಮೂಲೆ ಎಲ್ಲ ಕ್ಲೀನ್ ಮಾಡ್ಕೊಳಕ್ ಆಗಲ್ಲ. ಸೊ, ವೀಕ್ಲಿ ಒನ್ಸ್ ಅದಕ್ಕೆ ಎಲ್ಲ ನೀಟಾಗಿ ತೆಗ್ದ್ಬಿಟ್ಟು ಕಸ ಗುಡಿಸಿ ನೀಟಾಗಿ ಸಂದಿ ಮೂಲೆ ಎಲ್ಲ ನೆಲ ಒರೆಸ್ಕೊಳ್ತೀನಿ. ಸೊ, ಕ್ಲೀನಿಂಗ್ ಎಲ್ಲ ಆಯ್ತು. ಚೇರ್ಸ್ ಎಲ್ಲ ಹೊರಗಡೆ ತೊಳ್ದಿಟ್ಟಿದ್ದೆ. ಅವನ್ನೆಲ್ಲ ಒಳಗಡೆ ತಂದಿಟ್ಟೆ. ಫೈನಲಿ ಕ್ಲೀನಿಂಗ್ ಕಂಪ್ಲೀಟ್ ಆಯ್ತು. 1:00 ಆಯ್ತು. 12:30, 1:00 ಆಯ್ತು. ಸೊ, 2-3 ಅವರ್ಸ್ ಆಯ್ತು. ಇಬ್ರು ಸೇರಿ ಕ್ಲೀನ್ ಮಾಡಿದ್ರು ಕೂಡ ಅಷ್ಟಾಯ್ತು. ಹಾಗೆ ನನ್ನ ಮಗಳದ್ದು ಬಾಕ್ಸ್ ಎಲ್ಲ ತೆಗ್ದಿಡ್ತಾ ಇದ್ದೆ ನಾನು. ಫ್ರೂಟ್ಸ್ ಕಳ್ಸಿದ್ದೆ ನಾನು. ಪೇರ್ ಮರ್ಸೇಬು ಅಂತಾರಲ್ಲ ಅದನ್ನ ಕೊಟ್ಟು ಕಳ್ಸಿದ್ದೆ ಸ್ನ್ಯಾಕ್ಸ್‌ಗೆ. ಬೆಳಗ್ಗೆ ಟಿಫನ್ ತಿಂದು ಹೋಗ್ತಾಳೆ. ಸ್ನ್ಯಾಕ್ಸ್ ಮಾತ್ರ ಕೊಟ್ಟು ಕಳಿಸ್ತೀನಿ. ತಿಂದಿರ್ಲಿಲ್ಲ ಮತ್ತೆ ಕೊಟ್ಟೆ, ತಿಂದ್ಲು. ಸೊ, ಕ್ಲೀನಿಂಗ್ ಎಲ್ಲ ಆದ್ಮೇಲೆ ಫೈನಲಿ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನು. ಮನೆ ಕ್ಲೀನ್ ಆಗಿದ್ರೆ ಆರಾಮಾಗಿ ಏನೋ ಒಂಥರ ಖುಷಿ. ಆರಾಮಾಗಿ ಎಲ್ಲ ಮುಗಿಸ್ಕೊಂಡು ಟೀ ಕುಡಿಯೋಣ ಅಂತೇಳ್ಬಿಟ್ಟು ಕುತ್ಕೊಂಡಿದ್ವಿ. ಬಿಸ್ಕೆಟ್ ಇತ್ತು ಹಾಗೆ ಸ್ವಲ್ಪ ಹಸ್ವಾಗ್ತಿತ್ತು ತಿನ್ನೋಣ ಅಂತೇಳಿ ತಗೊಬಂದೆ. ಅದರಲ್ಲಿ 1 ಪ್ಯಾಕ್ ಅಷ್ಟೇ ಇದ್ದಿದ್ದು. ಅದಕ್ಕೆ ನನ್ನ ಮಗಳು ರಿಷಿತಾಗೆ ಕೊಡ್ತೀರಾ ಅಂತೇಳ್ಬಿಟ್ಟು ಹಠ ಮಾಡಿ ಅಳ್ತಾ ಇದ್ಲು. ಕೊನೆಗೆ ಕೊಡ್ಲಿಲ್ಲ ಯಾರಿಗೂ ಕೂಡ. ನಾನ್ ಟೀ ಬಿಸಿದ್ ಕುಡಿಯೋಣ ಅನ್ಕೊಂಡ್ ಬಂದೆ. ಕೊನೆಗೆ ತಣ್ಣಗಾಗ್ಬಿಟ್ಟಿತ್ತು. ಅವಳನ್ನು ಸಮಾಧಾನ ಮಾಡೋಷ್ಟ್ರಲ್ಲಿ. ಸೊ, ಅದನ್ನೇ ಕುಡ್ದೆ ಕಂಪ್ಲೀಟ್ ಆಯ್ತು. ಸೊ, ಮನೆ ಎಲ್ಲ ಕ್ಲೀನ್ ಆಯ್ತು. ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಏನೋ ಒಂಥರ ಮನ್ಸಿಗೆ ಆರಾಮ್ ಅನ್ಸುತ್ತೆ. ಕಿಚನ್ ಕ್ಲೀನ್ ಇದ್ರೆ, ಮನೆ ಕ್ಲೀನ್ ಇದ್ರೆ. ತುಂಬಾ ಐಟಮ್ಸ್ ಇಟ್ಕೊಂಡಿಲ್ಲ ನಾನು. ಬಾಡಿಗೆ ಮನೇಲಿರೋದಲ್ಲ, ಬೆಂಗಳೂರಲ್ಲಿರೋದಲ್ವಾ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ಹಾಗೆ ಬಾಕ್ಸ್‌ಗಳು ಕೂಡ ಅಷ್ಟೇ ನಾನು ಜಾಸ್ತಿ ಇಟ್ಕೊಂಡಿಲ್ಲ. ಎಷ್ಟು ನೆಸೆಸರಿ ಇದೆ ಅಷ್ಟು ಇಟ್ಕೊಂಡಿದ್ದೀನಿ. ಮಿಕ್ಕಿರೋ ರೇಷನ್ ಎಲ್ಲ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಕವರಲ್ಲೇ ಇಟ್ಕೊಂಡಿರ್ತೀನಿ. ತುಂಬಾ ಆದ್ರೆ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಸೆಸರಿ ಇರೋಷ್ಟು ಮಾತ್ರ ಇಟ್ಕೊಂಡಿರ್ತೀನಿ. ಸೊ, ಹಾಗೆ ಫೈನಲಿ ನನ್ನ ತಂಗಿ ಬಂದಾಗೆಲ್ಲ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಆಯಿಲ್ ಮಸಾಜ್ ಮಾಡಿಸ್ಕೊಳ್ತೀನಿ ತಲೆಗೆ.
ಸೊ, ಅವಳು ತಲೆಗೆಲ್ಲ ಎಣ್ಣೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ತಲೆ ಬಾಚಿದ್ಲು. ಸೊ, ಏನೋ ಮಾತಾಡ್ಕೊಂಡು ಅಕ್ಕ ತಂಗಿ ಆರಾಮಾಗಿ ಇರ್ತಾ ಇದ್ವಿ. ಬಟ್ ಅಷ್ಟರಲ್ಲಿ ಮತ್ತೆ ಒಂದು ಇನ್ಸಿಡೆಂಟ್ ಆಯ್ತು. ಮಕ್ಳು ಇರ್ತಾರಲ್ಲ ಗೊತ್ತಲ್ವಾ? ಸೊ, ಇಬ್ರು ಆಟ ಆಡ್ತಾ ಇದ್ರು. ಕೊನೆಗೆ ನನ್ನ ಮಗಳು ಅಲ್ಲಿ ಚೇರಿಂದ ಕೆಳಗಡೆ ಸ್ಲಿಪ್ ಆಗಿ ಬಿದ್ಬಿಟ್ಲು. ಸೊ, ಅವಳನ್ನ ಸಮಾಧಾನ ಮಾಡ್ದೆ. ತಲೆ ಬಾಚ್ಕೊಳ್ಳೋದು ಕೂಡ ಅರ್ಧಂಬರ್ಧ ಆಯ್ತು. ಸೊ, ಫೈನಲಿ ತಲೆ ಎಲ್ಲ ಬಾಚ್ಕೊಂಡು ಆರಾಮಾಗಿ ಮತ್ತೆ ಸೊಪ್ಪು ಬೇರೆ ಇತ್ತು. ನುಗ್ಗೆ ಸೊಪ್ಪು ಕೊಟ್ಟಿದ್ರು ನಮ್ಮ ನೈಬರ್ ಒಬ್ರು, ಪಕ್ಕದ ಮನೇಲಿರೋರೊಬ್ರು ನುಗ್ಗೆ ಸೊಪ್ಪಿದೆ ಅಂತೇಳಿ ಕೊಟ್ಟಿದ್ರು. ಅದನ್ನೆಲ್ಲ ಸೋಸ್ಕೊಂಡು ನೆಕ್ಸ್ಟ್ ಡೇಗೆ ಬಸ್ಸಾರು ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ಕೊತಾ ಇದ್ದೆ. ಬಸ್ಸಾರು ಮಾಡಿ ಜಸ್ಟ್ 2 ಡೇಸ್ ಆಯ್ತು ಅಷ್ಟೇನ. ಮತ್ತೆ ಆಲ್ರೆಡಿ ಬಸ್ಸಾರು ಮಾಡ್ತಾ ಇದೀನಿ. ಯಾಕಂದ್ರೆ ಬಸ್ಸಾರು ಸೊಪ್ಪು ಸಿಕ್ಕಾಗೆಲ್ಲ ಬಸ್ಸಾರೇ ಜಾಸ್ತಿ ಮಾಡೋದು ನಾನು. ಯಾಕಂದ್ರೆ ಬಸ್ಸಾರು ನಮ್ಮ ಮನೆಗೆ ಎಲ್ರಿಗೂ ಇಷ್ಟ, ನನಗಿಷ್ಟ, ನನ್ನ ಮಗಳಿಗಿಷ್ಟ. ನಮ್ಮ ಮನೆಯವ್ರಿಗಂತೂ ವೀಕ್ಲಿ 2 ಡೇಸ್ ಬಸ್ ಸಾಂಬಾರ್ ಇರಲೇಬೇಕು. ಸೊ, ಅದನ್ನ ರೆಸಿಪಿನ ನಾನು ನೆಕ್ಸ್ಟ್ ಅಪ್‌ಲೋಡ್ ಮಾಡ್ತೀನಿ. ಸೊ, ನುಗ್ಗೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ನೀವು. ಸೊ, ಹೀಗೆ ನಾನು ನನ್ನ ತಂಗಿ ಸಿಗೋದು ತುಂಬಾ ಕಮ್ಮಿ. ಅಂದ್ರೆ ವೀಕ್ಲಿ 1 ಟೈಮು ಇಲ್ಲ 2 ವೀಕ್ಸ್‌ಗೆ ಒಂದ್ಸರಿ ಅಷ್ಟೇ ಅವಳು ನಮ್ಮ ಮನೆಗೆ ಬರೋದು, ನಾನು ಅವ್ರ ಮನೆಗೆ ಹೋಗೋದು. ಸ್ವಲ್ಪ ಒಂದ್ 2ರಿಂದ 3 ಕಿಲೋಮೀಟರ್ ಅಷ್ಟು ದೂರ ಇದೆ ಅವ್ರ ಮನೆಗೂ ನಮ್ಮ ಮನೆಗೂ. ಸೊ, ಏನಾದ್ರೂ ಈ ತರ ಇದ್ರೆ ಹೋಗ್ತೀವಿ ಅಷ್ಟೇ. ಪದೇ ಪದೇ ಹೋಗಲ್ಲ, ಅವಳಿಗೂ ಟೈಮ್ ಆಗಲ್ಲ. ಸೊ, ನನ್ ಮಗಳು ಬಿದ್ದಿದ್ಲು. ಅವಳೊಬ್ಳೇ ಅದು ಸ್ವೆಟರ್ ಹಾಕೊಳ್ಳೋದಕ್ಕೆ ನೋಡಿ ಯಾವ ತರ ಹಾಕೊಂಡಿದ್ದಾಳೆ ಅಂತ ಉಲ್ಟಾ ಹಾಕೊಂಡಿದ್ಲು. ಕೊನೆಗೆ ಅದ್ ಬಿಚ್ಚಕ್ಕೂ ಬಿಡ್ಲಿಲ್ಲ. ತಲೆ ಅರ್ಧ ಬಾಚ್ಕೊಳ್ಳೋದು ಅರ್ಧಂಬರ್ಧ ಆಯ್ತು. ಕೊನೆಗೆ ಅವಳನ್ನ ಸಮಾಧಾನ ಮಾಡ್ಕೊಂಡು ತಲೆ ಬಾಚ್ಕೊಂಡೆ. ಸೊ, ಕಂಪ್ಲೀಟ್ ಆಯ್ತು. ಸೊ, ಇದು ಕ್ಲೀನಿಂಗ್ ವ್ಲಾಗ್ ಆಗಿತ್ತು. ಸೊ, ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.